Toon Bells. ನೋಡಿದ್ರ ನನ್ನ ಶಕ್ತಿ, ನೋಡಿದ್ರ ನನ್ನ ಬಾಡಿ ಪವರ್. ಈ ವಿಶಾಲವಾದ ಕಾಡಿನಲ್ಲಿ ನನ್ನನ್ನು ಎದುರಿಸೋ ಧೈರ್ಯ ಇರೋನು ಇದುವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು. ಅಲ್ಲಿ ಎಲ್ಲ ಪ್ರಾಣಿಗಳು ಅನ್ಯೋನ್ಯವಾಗಿ ಬಾಳುತ್ತಿದ್ದವು. ಅಂದಿನ ಮಧ್ಯಾಹ್ನದ ವಾತಾವರಣ ಬಹಳ ಶಾಂತವಾಗಿತ್ತು. ಆದರೆ ಆ ಶಾಂತಿ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಅರೆ ಭಯ್ಯ, ಎಲ್ರೂ ಓಡಿ ಹೋಗಿ ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ಬೇಗ ಇಲ್ಲಿಂದ ಹೊರಡಿ. ಬರ್ತಿದ್ದಾನೆ ನಮ್ಮ ಕಾಡಿನ ಮಾಸೂಮ್ ಬಾದ್ಶಾ ಮೋಟು. ಧಮಾಕ ಮಾಡೋಕೆ ಬರ್ತಿದ್ದಾನೆ. ಅವನು ಕಣ್ಣು ಮುಚ್ಚಿಕೊಂಡು ಏನೂ ಯೋಚಿಸದೆ ಗುಂಡಿನಂತೆ ಓಡಿ ಬರ್ತಿದ್ದಾನೆ. ಅವನ ವೇಗ ನೋಡಿದ್ರೆ ಎದುರಿಗೆ ಬಂದವರನ್ನೆಲ್ಲ ತುಂಡು ತುಂಡು ಮಾಡಿ ಕಾಡನ್ನೇ ಕ್ಲೀನ್ ಮಾಡೋ ಹಾಗಿದ್ದಾನೆ. ಬೇಗ ಯಾವುದಾದ್ರೂ ಮರದ ಹಿಂದೆ ಅಥವಾ ಹಳ್ಳದಲ್ಲಿ ಅಡಗಿಕೊಳ್ಳಿ, ಇಲ್ಲದಿದ್ರೆ ಅವನ ಕಾಲ ಕೆಳಗೆ ಸಿಕ್ಕಿ ಚಟ್ನಿಯಾಗಿ ಹೋಗ್ತೀರಾ. ಓಡಿ. ನೋಡಿದ್ರ ನನ್ನ ಶಕ್ತಿ, ನೋಡಿದ್ರ ನನ್ನ ಬಾಡಿ ಪವರ್. ಈ ವಿಶಾಲವಾದ ಕಾಡಿನಲ್ಲಿ ನನ್ನನ್ನು ಎದುರಿಸೋ ಧೈರ್ಯ ಇರೋನು ಇದುವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಈ ಮರಗಳು ನನ್ನ ಹಾದಿಗೆ ಅಡ್ಡ ಬರ್ತವ? ಈ ಪುಟ್ಟ ಪ್ರಾಣಿಗಳು ನನ್ನ ಮುಂದೆ ನಿಲ್ಲೋಕೆ ಸಾಧ್ಯನಾ? ನಾನು ಒಂದು ಸಲ ನಿರ್ಧರಿಸಿದ್ರೆ ಈ ಇಡೀ ಕಾಡನ್ನೇ ನನ್ನ ಕಾಲ್ ತುಳಿತಕ್ಕೆ ಸಿಲುಕಿಸ್ತೀನಿ. ನೆನ್ಪಿಟ್ಕೊಳ್ಳಿ, ನಾನೇ ಇಲ್ಲಿಯ ಬಾಸ್, ನಾನೇ ಇಲ್ಲಿಯ ಏಕೈಕ ರಾಜ. ನನ್ನ ಹಾದಿಗೆ ಬಂದರೆ ಇದೇ ಗತಿಯಾಗುತ್ತೆ. ಅಯ್ಯೋ, ಇದೇನಾಯ್ತು? ಪುಟ್ಟ ಕುರಿ ಮರಿ, ನಿಧಾನವಾಗಿ ಎದ್ದೇಳು. ಏಳಲು ಪ್ರಯತ್ನಿಸು, ನಾನು ಸಹಾಯ ಮಾಡ್ತೀನಿ. ಎಲ್ಲೂ ಮೂಳೆ ಮುರಿದಿಲ್ವಲ್ಲ? ಜಾಸ್ತಿ ಪೆಟ್ಟು ಬಿತ್ತಾ? ಹೆದರಬೇಡ, ನಾನು ಬಂದಿದ್ದೇನೆ. ನಿನಗೇನೂ ಆಗಲ್ಲ. ಒಂದು ಸಲ ಕಣ್ಣು ಬಿಡು ಮತ್ತು ನಿಧಾನವಾಗಿ ಉಸಿರಾಡು, ಎಲ್ಲ ಸರಿ ಹೋಗುತ್ತೆ. ಜಿಂಕೆ, ನನ್ನ ಎಲ್ಲ ಮೂಳೆಗಳು ಅಲುಗಾಡಿ ಹೋದಂತಿದೆ. ಆ ಮೋಟು ಅಷ್ಟು ವೇಗವಾಗಿ ಬಂದ ಮತ್ತು ನನ್ನನ್ನು ನೋಡಿದರೂ ಸ್ವಲ್ಪವೂ ನಿಲ್ಲಲಿಲ್ಲ. ನನ್ನ ಇಡೀ ಮೈ ಕೈ ನೋಯುತ್ತಿದೆ. ಎದ್ದು ನಿಲ್ಲುವ ಶಕ್ತಿಯೂ ಇಲ್ಲ. ಅವನು ಬೇಕಂತಲೇ ನನಗೆ ಡಿಕ್ಕಿ ಹೊಡೆದ. ಅರೆ ಮೋಟು, ನಿನ್ ಕಣ್ಣು ನೆತ್ತಿಗೆ ಏರಿದ್ಯಾ ಅಥವಾ ಅಹಂಕಾರದಿಂದ ಕಣ್ಣು ಕಾಣ್ತಿಲ್ವಾ? ಇಷ್ಟು ಪುಟ್ಟ ಕುರಿಮರಿಯನ್ನ ನೋಡಿದ್ರೂ ನಿನ್ಗೆ ದಯೆ ಬರ್ಲಿಲ್ವಾ? ನಿನ್ನ ಶಕ್ತಿ ತೋರ್ಸೋಕೆ ಈ ಮರಗಳು ಮತ್ತೆ ಈ ಮುಗ್ಧ ಕಂದ ಮಗಳೇ ಸಿಕ್ಕಿದ್ದ. ನಿನ್ಗೆ ಕಾಣಿಸೋದಿಲ್ವಾ? ಅಥವಾ ಶಕ್ತಿ ಜಾಸ್ತಿಯಾಗಿ ಮೆದುಳು ಕೆಲಸ ಮಾಡೋದು ನಿಂತು ಹೋಗಿದ್ಯಾ? ಇದೇನು ವಿನಾಶ? ಏ ಕೋತಿ, ನಿನ್ ಬೊಗಳೋದನ್ನ ನಿಲ್ಸು. ಜಾಸ್ತಿ ಮಾತಾಡಿದ್ರೆ ನಿನ್ನನ್ನ ಗಾಳಿಯಲ್ಲಿ ತೇಲ್ಸಿ ಫುಟ್ಬಾಲ್ ಆಡ್ತೀನಿ, ಎಚ್ಚರಿಕೆ. ಆ ಕುರಿಮರಿ ನನ್ನ ಹಾದಿಗೆ ಅಡ್ಡ ಬಂದಿತ್ತು, ಅದಕ್ಕೆ ನನ್ನ ವೇಗಕ್ಕೆ ಹಾರಿ ಹೋಯ್ತು. ಇದರಲ್ಲಿ ನನ್ನ ತಪ್ಪೇನಿದೆ? ದಾರಿಯಲ್ಲಿ ಏನು ಬಂದರೂ ಅದನ್ನ ಸರಿಸ್ತಾ ಹೋಗ್ತೀನಿ. ಭಗವಂತ ನನಗೆ ಈ ಚೂಪಾದ ಕೊಂಬುಗಳನ್ನು ಮತ್ತು ಕಬ್ಬಿಣದ ಮೂರ್ತಿಯಂತಹ ಬಲಿಷ್ಠ ದೇಹವನ್ನು ಕೊಟ್ಟಿದ್ದು ಯಾಕೆ? ಅದಕ್ಕೆ ನನ್ನ ದಾರಿಗೆ ಬಂದವರನ್ನ ಹೊಡೆದುರುಳಿಸೋಕೆ. ಧೈರ್ಯ ಇದ್ರೆ ತಡೆದು ತೋರಿಸಿ. ಮೋಟು, ನಿನ್ನ ಅಹಂಕಾರವನ್ನು ನಿಲ್ಲಿಸು. ನಿನ್ನ ಗರ್ವ ನಿನ್ನನ್ನು ಕುರುಡನನ್ನಾಗಿ ಮಾಡ್ತಿದೆ. ನನ್ನ ಹತ್ತಿರವಿರುವ ಈ ವಿಶಾಲವಾದ ದಂತಗಳು ನಿನ್ನ ಕೊಂಬುಗಳಿಗಿಂತ ಎಷ್ಟೋ ಪಟ್ಟು ಚೂಪಾದವು ಮತ್ತು ಬಲಿಷ್ಠವಾದವು ಅನ್ನೋದನ್ನು ಮರೆಯಬೇಡ. ನಾನು ಒಂದು ಸಲ ಜೋರಾಗಿ ಒದ್ರೆ ನೀನು ಎಲ್ಲಿ ಹೋಗಿ ಬೀಳ್ತೀಯಾ ಅಂತ ನಿನಗೇ ಗೊತ್ತಾಗಲ್ಲ. ಆದರೆ ಶಕ್ತಿ ಇರುವವರು ಬೇರೆಯವರನ್ನು ರಕ್ಷಿಸಬೇಕು, ಅಷ್ಟೇ ಹೊರತು ಅಸಹಾಯಕರನ್ನು ಹಿಂಸಿಸಬಾರದು. ನಿನ್ನ ಈ ನಡವಳಿಕೆ ಇಡೀ ಕಾಡಿಗೆ ಅವಮಾನದ ವಿಷಯ. ಆನೆ, ಇತ್ತೀಚೆಗೆ ನಿನ್ನ ಬುದ್ಧಿ ಮಾತುಗಳನ್ನು ಕೇಳೋಕೆ ನನ್ನ ಹತ್ತಿರ ಸಮಯವೂ ಇಲ್ಲ, ತಾಳ್ಮೆಯೂ ಇಲ್ಲ. ನನ್ನ ಮನಸ್ಸಿಗೆ ಬಂದಂತೆ ಇರ್ತೀನಿ. ನನಗೆ ಯಾವುದು ಇಷ್ಟವೋ ಅದನ್ನೇ ಮಾಡ್ತೀನಿ. ಇಲ್ಲಿ ನನ್ನನ್ನು ಪ್ರಶ್ನಿಸೋ ಅಥವಾ ತರೆಯೋ ಧೈರ್ಯ ಇರೋರು ಯಾರೂ ಇಲ್ಲ. ನನ್ನ ಪವರ್ ಮುಂದೆ ನೀವೆಲ್ಲ ಶೂನ್ಯ, ಬರೀ ಝೀರೋ. ನೆನ್ಪಿಟ್ಕೋ. ಮೋಟು ಗೇಲಿ ಮಾಡುತ್ತಾ ನಗುತ್ತಾ ಅಲ್ಲಿಂದ ಹೊರಟು ಹೋದ. ಸ್ನೇಹಿತರೆ,
ಇವನಿಗೆ ನಾವು ಎಷ್ಟು ಬುದ್ಧಿಮಾತು ಹೇಳಿದ್ರೂ ಅರ್ಥವಾಗಲ್ಲ. ಹಿರಿಯರು ಹೇಳ್ತಾರೆ, ಅನುಭವ ಆದಾಗ್ಲೇ ಬುದ್ಧಿ ಬರೋದು ಅಂತ. ಕೋತಿ, ನೀನ್ ಬೇಗ ಹೋಗಿ ಹೇಗಾದ್ರೂ ಮಾಡಿ ಅವನನ್ನು ಒಪ್ಪಿಸಿ ಆ ಹಳೆಯ ಗುಹೆಯ ಹತ್ತಿರ ಕರೆದುಕೊಂಡು ಬಾ. ಅವನು ಬಹಳ ಅಹಂಕಾರಿ. ಅದಕ್ಕೆ ಅವನ ಅಹಂಕಾರವನ್ನೇ ಬಲೆಯನ್ನಾಗಿ ಮಾಡಿ ಅವನಿಗೆ ಪಾಠಕ ಕಲಿಸೋಣ. ಜಿಂಕೆ, ನೋಡಿದ್ಯಾ ಅವನಿಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂತ? ಅವನು ನನ್ನ ಮಾತು ಕೇಳ್ತಾನ? ನನ್ನ ಮುಖ ನೋಡಿದ ತಕ್ಷಣ ಸಿಟ್ಟಿನಿಂದ ಕೆಂಡವಾಗ್ತಾನೆ, ನನ್ನನ್ನು ಎತ್ತಿ ಎಸೆದ್ಬಿಡ್ತಾನೆ. ಇದೇ ನಮ್ಗೆ ಬೇಕಾಗಿರೋದು. ಅವನು ನಿನ್ನ ಮೇಲೆ ಸಿಟ್ಟಿನಿಂದ ಕೆಂಡವಾಗ್ಬೇಕು. ಅವನಿಗೆ ಬಹಳ ಕೋಪ ಬರುವ ಹಾಗೆ ಏನಾದ್ರೂ ಪ್ರಚೋದನಕಾರಿ ಮಾತುಗಳನ್ನ ಹೇಳು. ಆನೆ, ನೀನು ಆ ಗುಹೆಯ ಹತ್ತಿರ ಸಿದ್ಧವಾಗಿರು. ಅವನು ಒಳಗಡೆ ಹೋದ ತಕ್ಷಣ ಆ ದೊಡ್ಡ ಕಲ್ಲನ್ನು ದಾರಿಗೆ ಅಡ್ಡ ಇಟ್ಟುಬಿಡು. ಇಂದು ಮೋಟುವಿಗೆ ತನ್ನ ತಪ್ಪಿನ ಅರಿವಾಗಬೇಕು. ಅವನಿಗೆ ಸರಿಯಾದ ಪಾಠ ಸಿಗಬೇಕು. ಮೋಟು, ಓ ಮೋಟು, ಈ ಕಾಡಲ್ಲಿ ನೀನೇ ಸಿಂಗಲ್ ಕಿಂಗ್, ತುಂಬ ಶಕ್ತಿಶಾಲಿ ಅಂತ ಬಹಳ ಹಾರಾಡ್ತೀಯ. ಆದರೆ ಅಸಲಿ ವಿಷಯ ಗೊತ್ತಾ? ಆ ಹಳೆಯ ಗುಹೆಯಲ್ಲಿ ಒಬ್ಬ ಹೊಸ ವಿಚಿತ್ರ ಪ್ರಾಣಿ ಬಂದಿದೆ. ಅವನ ಶಕ್ತಿ ಮುಂದೆ ನೀನು ಏನೇನೂ ಅಲ್ಲ. ಅವನ ಹೆಸರು ಕೇಳಿದರೆ ಕಾಡೇ ಗಡಗಡ ನಡುಗುತ್ತಿದೆ. ಅವನು ನಿನ್ನನ್ನು ನೋಡಿ ಹೇಳಿದೆ, ಆ ಮೋಟು ಒಂದು ಬೆಕ್ಕು ಇದ್ದಂತೆ. ನನ್ನ ಹತ್ತಿರ ಬಂದರೆ ಅವನ ಕೊಂಬುಗಳನ್ನು ಕಿತ್ತು ಅದರಿಂದಲೇ ಅವನ ಬೆನ್ನ ಮೇಲೆ ಬಾರಿಸ್ತೀನಿ, ಅವನನ್ನು ಕಾಡಿನಿಂದ ಓಡಿಸ್ತೀನಿ ಅಂತ ಎಲ್ಲ ಪ್ರಾಣಿಗಳ ಮುಂದೆ ನಿನ್ನನ್ನು ಕಾಲೆಳಿತಿದ್ದಾನೆ. ಏನು ಅಷ್ಟೊಂದು ಧೈರ್ಯನ ಅವನಿಗೆ? ನನ್ನನ್ನು ಗೇಲಿ ಮಾಡ್ತಾನಾ? ನನಗಿಂತ ಶಕ್ತಿಶಾಲಿ, ನನಗಿಂತ ದೊಡ್ಡ ಗಂಡಸು ಈ ಕಾಡಿನಲ್ಲಿ ಬೇರೆ ಯಾರಿದ್ದಾರೆ? ಎಲ್ಲಿದ್ದಾನೆ ಅವನು? ಈಗಲೇ ಅವನ ವಿಳಾಸ ಹೇಳು. ಅವನ ಸೊಕ್ಕನ್ನು ಅಡಗಿಸಿ ತೋರಿಸ್ತೀನಿ ಅವನು ಎಷ್ಟು, ನಾನು ಎಷ್ಟು ಅಂತ. ನಡಿ, ತೋರಿಸು ಎಲ್ಲಿದ್ದಾನೆ ಅವನು. ಮೋಟು ಜೋಶ್ನಲ್ಲಿ ಗುಹೆಯ ಹತ್ತಿರ ತಲುಪುತ್ತಾನೆ. ಜರ ಹುಷಾರು ಮೋಟು. ಒಳಗಡೆ ಇರೋನು ಸಾಮಾನ್ಯ ಪ್ರಾಣಿಯಲ್ಲ, ಬಹಳ ಭಯಾನಕವಾಗಿದ್ದಾನೆ. ಅವನು ನೇರವಾಗಿ ನಿನಗೇ ಚಾಲೆಂಜ್ ಮಾಡ್ತಿದ್ದಾನೆ. ನಿಜವಾಗ್ಲೂ ನಿನಗೆ ಧೈರ್ಯ ಇದ್ರೆ, ಸಾವಿನ ಭಯ ಇಲ್ಲದಿದ್ರೆ ಧೈರ್ಯವಾಗಿ ಒಳಗಡೆ ಹೋಗಿ ಗರ್ಜಿಸು. ಆಗ ಗೊತ್ತಾಗುತ್ತೆ ಯಾರು ವೀರ ಅಂತ. ಅರೆ ಅಡಗಿಕೊಂಡಿರುವ ಹೇಡಿ, ಧೈರ್ಯ ಇದ್ರೆ ಹೊರಗ್ ಬಾ. ಬಾ, ನನ್ ಜೊತೆ ಹೋರಾಡೋನು ನೀನಾ? ಬಾ ಬಾ, ನೋಡ್ಬಿಡೋಣ. ನನ್ ಜೊತೆ ಹೋರಾಡೋನು ನೀನಾ? ಬಾ ಬಾ, ನೋಡ್ಬಿಡೋಣ. ಅರೆ ನಿಂಗೆಷ್ಟು ಅಹಂಕಾರ! ನನ್ನ ಮಾತನ್ನೇ ನನಗೆ ಮರಳಿ ಹೇಳ್ತೀಯಾ? ನನ್ನ ಜೊತೆನೇ ಟಕ್ಕರ್ ಕೊಡ್ತೀಯಾ? ಇಷ್ಟೊಂದು ಗರ್ವನ? ಇರಿ, ಈಗಲೇ ಒಳಗಡೆ ಬರ್ತೀನಿ. ನಿನ್ನ ಲೆಕ್ಕಾಚಾರ, ನಿನ್ನ ಅಂತ್ಯ ಇವತ್ತೇ ಆಗುತ್ತೆ. ಮೋಟು ಒಳಗಡೆ ಓಡುತ್ತಿದ್ದಂತೆ ಆನೆ ಕಲ್ಲನ್ನು ಅಡ್ಡವಾಗಿಟ್ಟು ಗುಹೆಯನ್ನು ಮುಚ್ಚಿಬಿಡುತ್ತಾನೆ. ಅಯ್ಯೋ, ಇಲ್ಲಿ ಯಾರೂ ಇಲ್ವಾ? ಎಲ್ಲೂ ಕತ್ತಲೆ. ಕಲ್ಲನ್ನು ಯಾರಿಟ್ಟಿದ್ದೋ? ಪ್ಲೀಸ್ ಯಾರೇ ಇದ್ರು ಆ ಕಲ್ಲನ್ನು ಸರಿಸಿ. ನನಗಿಲ್ಲಿ ಉಸಿರಾಡೋಕ್ಕಾಗ್ತಿಲ್ಲ. ನನ್ನನ್ನು ಉಳಿಸಿ. ನನಗೆ ಕತ್ತಲೆಯಲ್ಲಿ ಭಯ ಆಗ್ತಿದೆ. ಯಾರಾದರೂ ಇದ್ದೀರಾ? ಬಚಾವೋ! ಮೋಟು, ಒಳಗಡೆ ಯಾರೂ ಇಲ್ಲ. ನಿನ್ನನ್ನ ಗೇಲಿ ಮಾಡೋ ಯಾವ ಪ್ರಾಣಿಯೂ ಇರಲಿಲ್ಲ. ಅದು ಬರೀ ನಿನ್ನ ಧ್ವನಿಯ ಪ್ರತಿಧ್ವನಿ ಅಷ್ಟೆ. ಇಷ್ಟು ದಿನ ನೀನು ಬೇರೆಯವರನ್ನ ಹೆದರಿಸಿದೆ ಮತ್ತು ತೊಂದರೆ ಕೊಟ್ಟೆ. ಅವರು ಎಷ್ಟು ಹೆದರಿದ್ರು, ಎಷ್ಟು ನೋವು ಅನುಭವಿಸಿದ್ರು ಅಂತ ಈಗ ನೀನೇ ಆ ಒಂಟಿತನ ಮತ್ತು ಭಯವನ್ನ ಅನುಭವಿಸ್ತಿದ್ಯಾ. ನಿನಗೆ ನಿನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಬರುವವರೆಗೂ ಅಲ್ಲೇ ಕತ್ತಲೆಯಲ್ಲೇ ಇರು. ಜಿಂಕೆ, ನನ್ನನ್ನು ಕ್ಷಮಿಸು. ಶಕ್ತಿ ಇದೆ ಅಂತ ಅಹಂಕಾರದಿಂದ ಕಣ್ಣು ಕಾಣದಂತಾಗಿ ಹೀಗೆಲ್ಲ ಮಾಡಿದೆ. ಈ ರೀತಿ ಒಬ್ಬನೇ ಕತ್ತಲೆಯಲ್ಲಿ ಇರೋದು ಎಷ್ಟು ಭಯಾನಕ, ಎಷ್ಟು ನರಕದಂತೆ ಇರುತ್ತೆ ಅಂತ ಈಗ ನನಗರ್ಥ ಆಯಿತು. ನನ್ನನ್ನು ಬಿಟ್ಬಿಡಿ. ಇನ್ಮುಂದೆ ನಾನು ಯಾರಿಗೂ ತೊಂದರೆ ಕೊಡಲ್ಲ. ಎಲ್ಲರ ಜೊತೆ ಸ್ನೇಹಿತನಾಗಿರ್ತೀನಿ. ಪ್ಲೀಸ್ ದಯವಿಟ್ಟು ನನ್ನನ್ನು ಹೊರಗೆ ತೆಗೀರಿ. ನಿಜವಾಗ್ಲೂ ಮೋಟು ಮನಸ್ಸು ಬದಲಾಯಿಸಿದ್ಯಾ? ಅಥವಾ ಹೊರಗೆ ಬಂದ ತಕ್ಷಣ ನನ್ನ ಮತ್ತೆ ಫುಟ್ಬಾಲ್ ಮಾಡ್ತೀಯಾ? ಇಲ್ಲ ಕೋತಿ, ದೇವರು ನನಗೆ ಕೊಟ್ಟಿರೋ ಈ ಶಕ್ತಿ ಬೇರೆಯವ್ರನ್ನ ಹೆದರ್ಸೋಕೆ ಅಲ್ಲ, ಬೇರೆಯವರನ್ನ ರಕ್ಷಿಸೋಕೆ ಅಂತ ನನಗೆ ಪೂರ್ತಿಯಾಗಿ ಅರ್ಥವಾಗಿದೆ.
ನನ್ನ ಮೇಲೆ ಆಣೆ, ನನ್ನನ್ನು ನಂಬಿ. ಆನೆ ನಿಧಾನವಾಗಿ ಆ ಭಾರಿ ಕಲ್ಲನ್ನು ಸರಿಸಿದ. ಕತ್ತಲೆ ತುಂಬಿದ ಗುಹೆಯಿಂದ ಮೋಟು ಹೊರಬಂದ. ಅಲ್ಲಿ ನೆರೆದಿದ್ದ ಎಲ್ಲಾ ಪ್ರಾಣಿಗಳ ಮುಂದೆ ಮೋಟು ತಲೆ ಬಾಗಿಸಿ ಮನಸಾರೆ ನಮಸ್ಕರಿಸಿದ. ಆ ಕ್ಷಣದಿಂದ ಮೋಟು ಬದಲಾದ. ತನ್ನ ಬಲಿಷ್ಠ ಕೊಂಬುಗಳಿಂದ ಕಾಡಿನ ದಾರಿಯಲ್ಲಿ ಬಿದ್ದಿದ್ದ ಭಾರೀ ಮರಗಳನ್ನು ಎಚ್ಚರಿಕೆಯಿಂದ ಸರಿಸಿದ. ಹಾದಿಯನ್ನು ಸ್ವಚ್ಛ ಮತ್ತು ಸುಂದರವನ್ನಾಗಿಸಿದ. ಗಾಯಗೊಂಡಿದ್ದ ಪುಟ್ಟ ಕುರಿಮರಿಯನ್ನು ನಿಧಾನವಾಗಿ ಬೆನ್ನು ಮೇಲೆ ಕೂರಿಸಿಕೊಂಡು ಕಾಡಿನಲ್ಲೆಲ್ಲ ಸುತ್ತಾಡಿಸಿದ. ಒಮ್ಮೆ ಕೋತಿ ಮರದಿಂದ ಜಾರಿ ಬೀಳುವಂತಾದಾಗ ಮೋಟು ಕ್ಷಣವೂ ತಡ ಮಾಡದೆ ಓಡಿ ಹೋಗಿ ಮರದ ಕೆಳಗೆ ಭದ್ರವಾಗಿ ನಿಂತುಕೊಂಡ. ಕೋತಿ ಸುರಕ್ಷಿತವಾಗಿ ಅವನ ಬೆನ್ನು ಮೇಲೆ ಬಂದು ಕುಳಿತಿತು. ಮೋಟು, ನೀನೀಗ ಬರೀ ಬಲಿಷ್ಠ ಗಂಡಸು ಮಾತ್ರವಲ್ಲ, ಎಲ್ಲರ ಮನಸ್ಸು ಗೆದ್ದ ಒಳ್ಳೆಯ ಮನುಷ್ಯ ಕೂಡ. ನೀನೇ ನಮ್ಮ ಹೀರೋ. ಯಾವ ಪ್ರಾಣಿಗಳು ಮೊದಲು ಹೆದರಿ ಓಡುತ್ತಿದ್ದವೋ ಈಗ ನಂಬಿಕೆಯಿಂದ ಹತ್ತಿರ ಬರತೊಡಗಿದವು.